ನಮಸ್ಕಾರ ವೀಕ್ಷಕರೇ, ಲಯನ್ ಟಿವಿಗೆ ಸ್ವಾಗತ. ಗಂಗಾ ನದಿ ಈ ಹೆಸರನ್ನು ಕೇಳಿದರೆ ಸಾಕು, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಭಾರತೀಯರ ಪಾಲಿಗೆ ಇದು ಕೇವಲ ಪವಿತ್ರ ನದಿ ಅಷ್ಟೇ ಅಲ್ಲ, ಅರ್ಧದಷ್ಟು ಭಾರತಕ್ಕೆ ಜೀವ ಜಲ ಕೂಡ ಈ ಗಂಗೆ. ಭಾರತದಲ್ಲಿರುವ ಅಪಾರ ನದಿಗಳ ಪೈಕಿ ಗಂಗೆಗೆ ಎಲ್ಲಿಲ್ಲದ ಪ್ರಾಶಸ್ತ್ಯ. ಗಂಗಾ ನದಿಯ ನೀರಲ್ಲಿ ಮುಳುಗಿದ್ರೆ ಸಾಕು, ಸರ್ವ ರೋಗಗಳು ನಿವಾರಣೆಯಾಗುತ್ತವೆ ಅಂತ ಭಾರತೀಯರ ನಂಬಿಕೆ. ಅಷ್ಟಕ್ಕೂ ಗಂಗೆಯಲ್ಲಿರುವ ಆ ವಿಶಿಷ್ಟ ಗುಣ ಎಂತಹದ್ದು. ಗಂಗೆಯನ್ನು ನಾವು ಪವಿತ್ರ ಅಂತ ಭಾವಿಸುವುದರ ಹಿಂದಿರುವ ವೈಜ್ಞಾನಿಕ ಕಾರಣಗಳೇನು? ಗಂಗೆಯನ್ನು ನಾವು ಔಷಧಿಯಂತೆ ಶತಶತಮಾನಗಳಿಂದ ನಂಬಿರುವುದು ಯಾಕೆ ಅನ್ನೋದು ಗೊತ್ತಾದರೆ ನಿಜಕ್ಕೂ ಅಚ್ಚರಿಗೀಡಾಗ್ತೀವಿ. ಗಂಗೆಯ ಬಗ್ಗೆ ಈಗಾಗಲೇ ಸಾಕಷ್ಟು ವೈಜ್ಞಾನಿಕ ಸಂಶೋಧನೆಗಳು ನಡೆದಿದ್ದು, ಆ ಎಲ್ಲ ಸಂಶೋಧನೆಗಳು ಹೇಳ್ತಾ ಇರೋದು ಏನು, ಹಾಗೂ ಗಂಗೆಯ ಮಹತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ನಮ್ಮ ಗಂಗಾ ಮಾತೆ ಹಿಮಾಲಯದ ಗೋಮುಖದಲ್ಲಿ ಹುಟ್ಟಿ ಹಿಮಗಂಧರಗಳ ಕಣಿವೆಗಳನ್ನು ಭೇದಿಸಿ ಸಾವಿರಾರು ಕಿಲೋಮೀಟರ್ಗಳ ದೂರ ಹರಿದು ಪಶ್ಚಿಮ ಬಂಗಾಳದ ಮಾಲ್ಟಾ ಬಳಿ ಎರಡು ವಿಭಜನೆಗೊಂಡು ಒಂದು ಭಾಗ ಸಮುದ್ರವನ್ನು ಸೇರಿದರೆ ಮತ್ತೊಂದು ಭಾಗ ನೇರವಾಗಿ ಬಾಂಗ್ಲಾದೇಶಕ್ಕೆ ಹರಿದು ಅಲ್ಲಿ ಸಮುದ್ರ ರಾಜನ ಒಡಲನ್ನು ಸೇರುತ್ತೆ. ಈ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಸಾಕು, ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಬಗೆಹರಿಯುತ್ತೆ ಅಂತ ಭಾರತೀಯರ ನಂಬಿಕೆ. ದೈವಾಂಶ ಸಂಭೂತ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಅಷ್ಟೇ ಅಲ್ಲದೆ ಸರ್ವ ರೋಗಗಳು ವಾಸಿಯಾಗುತ್ತವೆ ಅಂತ ನಂಬಲಾಗುತ್ತೆ. ಭಾರತೀಯರ ಇನ್ನೊಂದು ಪ್ರಮುಖ ನಂಬಿಕೆ ಏನೆಂದರೆ, ದೇಹತ್ಯಾಗ ಮಾಡುವ ಮನುಷ್ಯನ ಬಾಯಲ್ಲಿ ಒಂದೆರಡು ಹನಿ ಗಂಗೆಯ ತೀರ್ಥವನ್ನು ಹಾಕಿದರೆ ಆತನಿಗೆ ಮೋಕ್ಷ ಕೂಡ ಪ್ರಾಪ್ತಿಯಾಗುತ್ತಂತೆ. ಆದರೆ ಇವೆಲ್ಲ ಕೇವಲ ನಮ್ಮ ನಂಬಿಕೆನಾ ಅಥವಾ ಗಂಗೆಯ ಬಗ್ಗೆ ನಮಗಿರುವ ಮೂಢನಂಬಿಕೆನಾ ಎಂಬ ಬಗ್ಗೆ 2 ಶತಮಾನಗಳಿಂದಲೂ ಸಂಶೋಧನೆಗಳು ನಡೀತಾನೇ ಇವೆ. ಆದರೆ ಆ ಸಂಶೋಧನೆಗಳ ಫಲಿತಾಂಶ ಮಾತ್ರ ಪ್ರತಿ ಬಾರಿಯೂ ಕೂಡ ಗಂಗೆಯ ನೀರಿನ ವೈಶಿಷ್ಟ್ಯವನ್ನು ಪ್ರತಿಪಾದಿಸುತ್ತಲೇ ಬಂದಿದೆ. ಹಾಗೆ ನೋಡಿದರೆ ಗಂಗೆಯ ಬಗ್ಗೆ ಮೊದಲ ಬಾರಿ ಪಾಶ್ಚಿಮಾತ್ಯರ ಸಂಶೋಧನೆ ನಡೆದಿದ್ದು 1896ರಲ್ಲಿ. ಇಂಗ್ಲೆಂಡಿನ ವೈದ್ಯ ಡಾಕ್ಟರ್ ಹ್ಯಾನ್ ಬೆರಿ ಹ್ಯಾಂಕ್ವಿನ್ ಗಂಗಾ ನದಿಯ ನೀರಿನ ಬಗ್ಗೆ ಪರೀಕ್ಷೆ ನಡೆಸಿ ಫ್ರೆಂಚ್ ಜನರಲ್ ಇನ್ಸ್ಟಿಟ್ಯೂಟ್ ಆಫ್ ಫಾಚರ್ ಅಲ್ಲಿ ಸಂಶೋಧನಾ ಪ್ರಬಂಧವನ್ನು ಮಂಡಿಸುತ್ತಾರೆ. ಅದರ ಪ್ರಕಾರ ಕಾಲರಾ ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಫೈಬ್ರಿಯೋ ಕಾಲರವನ್ನು ಗಂಗಾ ನದಿಯ ನೀರಿಗೆ ಬೆರೆಸಿದರೆ ಅದು ಕೇವಲ 3 ಗಂಟೆಗಳ ಒಳಗಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ನಾಶವಾಗುತ್ತೆ ಅಂತ ಆ ಸಂಶೋಧನೆಯಿಂದ ಜಗತ್ತಿಗೆ ತಿಳಿಯುತ್ತೆ. ಆದರೆ ಅದೇ ಫ್ಯಾಕ್ಟರಿಯ ಶುದ್ಧಾತಿ ಶುದ್ಧ ಸಂಸ್ಕರಿಸಿದ ನೀರಿಗೆ ಈ ಬ್ಯಾಕ್ಟೀರಿಯಾವನ್ನು ಬೆರೆಸಿ ನೋಡಿದರೆ ಆ ಬ್ಯಾಕ್ಟೀರಿಯಾ 48 ಗಂಟೆಗಳ ಕಾಲ ಬದುಕಿ ಉಳಿದಿತ್ತಂತೆ. ಇದು ಗಂಗಾಜಲದ ಮೇಲೆ ನಡೆದ ಮೊದಲ ಪ್ರಯೋಗವಾಗಿದ್ದು, ಈ ಪ್ರಯೋಗ ಗಂಗಾಜಲದಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹೆಚ್ಚು ಕಾಲ ಬದುಕಿ ಉಳಿಯುವುದಿಲ್ಲ ಅನ್ನೋದನ್ನು ಪತ್ತೆ ಮಾಡುತ್ತೆ. ಆ ನಂತರದಲ್ಲಿ ಇಂಗ್ಲೆಂಡ್ನ ಖ್ಯಾತ ವೈದ್ಯ C.A. ನೆಲ್ಸನ್ ಹೂಗ್ಲಿ ಅತ್ಯಂತ ಕಲುಷಿತಗೊಂಡಿದ್ದ ಗಂಗಾಜಲವನ್ನು ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ಅದನ್ನು ಇಂಗ್ಲೆಂಡಿಗೆ ಕೊಂಡು ಹೋಗ್ತಾನೆ. ಸುಮಾರು 3 ತಿಂಗಳುಗಳ ಕಾಲ ಗಾಳಿಯಾಡದ ಬಾಟಲಲ್ಲಿ ತುಂಬಿಟ್ಟಾಗ ಬೇರೆ ಯಾವುದೇ ನೀರಾದರೂ ದುರ್ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಆದರೆ ಗಂಗಾಜಲದಲ್ಲಿ ಅಂತ ಯಾವ ವಾಸನೆಯೂ ಕಂಡು ಬರೋದಿಲ್ಲ. ಅದು ತುಂಬಿಕೊಂಡಾಗ ಹೇಗಿತ್ತು 3 ತಿಂಗಳ ನಂತರ ಕೂಡ ಹಾಗೇ ಇರುತ್ತೆ. ತದನಂತರದಲ್ಲಿ 1927ರಲ್ಲಿ ಫ್ಲಿಕ್ಸ್ ರೀ ಹರ್ಲೆ ಅನ್ನೋ ಮೈಕ್ರೋಬಯಾಲಜಿಸ್ಟ್ ಗಂಗಾ ನದಿಯ ಮೇಲೆ ಮತ್ತೊಂದು ಪ್ರಯೋಗವನ್ನು ಮಾಡ್ತಾನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಗಂಗೆಯಲ್ಲಿ ಶವ ಸಂಸ್ಕಾರ ಮಾಡುವ ಪದ್ಧತಿ ಇದೆ. ಅಂದರೆ ಹೆಣಗಳನ್ನು ತಂದು ಗಂಗೆಯಲ್ಲಿ ವಿಸರ್ಜನೆ ಮಾಡ್ತಾರೆ. ಅದನ್ನು ಜಲ ಸಂಸ್ಕಾರ ಅಂತ ಕರೆಯಲಾಗುತ್ತೆ. ಹಾಗೆ ಕಾಲರ ಪೀಡಿತರ ಹೆಣಗಳನ್ನು ಹಾಕಿದ ಸ್ಥಳದಲ್ಲಿನ ಗಂಗೆಯ ನೀರಿನ ಮೇಲೆ ಪ್ರಯೋಗವನ್ನು ಡಾಕ್ಟರ್ ಫ್ಲಿಕ್ಸ್ ರೀ ಹರ್ಲೆ ಮಾಡ್ತಾನೆ.
ಸಾಮಾನ್ಯವಾಗಿ ಆ ನೀರಲ್ಲಿ ಕಾಲರ ರೋಗಾಣುಗಳು ಪತ್ತೆ ಆಗುತ್ತೆ ಅಂತ ಎಲ್ಲರೂ ಭಾವಿಸಿಕೊಂಡಿರ್ತಾರೆ. ಆದರೆ ಆ ಹೆಣಗಳನ್ನು ತೇಲಿ ಬಿಟ್ಟಿದ್ದ ನೀರಿನಲ್ಲಿ ಯಾವ ರೋಗಾಣುಗಳು ಪತ್ತೆಯಾಗಲೇ ಇಲ್ಲ ಮತ್ತು ಯಾವ ಬ್ಯಾಕ್ಟೀರಿಯಾ ಕೂಡ ಆ ನೀರಲ್ಲಿ ಸಿಗಲೇ ಇಲ್ಲ ಅನ್ನೋ ವಿಚಾರ ಇಡೀ ವೈದ್ಯಕೀಯ ಲೋಕವನ್ನೇ ಅಚ್ಚರಿಗೀಡು ಮಾಡಿತ್ತು. ಇನ್ನು ನೀವೆಲ್ಲರೂ ಭಾರ್ಗವ ಅನ್ನೋ ಹೆಸರನ್ನು ಕೇಳಿರಬಹುದು. ಪ್ರೊಫೆಸರ್ DS ಭಾರ್ಗವ ತಮ್ಮ ಬದುಕಿನ ಬಹುಕಾಲವನ್ನು ಗಂಗಾ ನದಿಯ ನೀರಿನ ಮೇಲೆ ಸಂಶೋಧನೆ ಮಾಡುವುದರಲ್ಲಿ ಕಳೆದು ಬಿಟ್ಟವರು. ಅವರು ಹೇಳುವ ಪ್ರಕಾರ ಗಂಗಾ ನದಿಗೆ ತನ್ನನ್ನು ತಾನು ಶುದ್ಧಿ ಮಾಡಿಕೊಳ್ಳುವ ವಿಶೇಷ ಗುಣ ಇದೆಯಂತೆ. ಅದರಲ್ಲಿನ ಬ್ಯಾಕ್ಟೀರಿಯಾ ಹಾಗೂ ಕೀಟಾಣುಗಳನ್ನು ಗಂಗೆ ತಾನೇ ಶುದ್ಧಿ ಮಾಡಿಕೊಳ್ತಾಳೆ. ಇದೇ ಕಾರಣದಿಂದಲೇ ಗಂಗಾ ನದಿ ಶತಶತಮಾನಗಳಿಂದಲೂ ಮಾನವ ಎಷ್ಟೇ ಕಲುಷಿತಗೊಳಿಸಿದ್ರೂ ಇನ್ನೂ ತನ್ನ ಪಾವಿತ್ರ್ಯವನ್ನು ಹಾಗೆ ಇಟ್ಟುಕೊಂಡಿರುವುದು ಅನ್ನೋದು ಪ್ರೊಫೆಸರ್ DS ಭಾರ್ಗವ ಅವರ ಅಭಿಪ್ರಾಯ. ಆದರೆ ಈಗ ಪರಿಸ್ಥಿತಿ ಮುಂದಿನ ಹಾಗಿಲ್ಲ. ಗಂಗಾ ನದಿಯ ಉದ್ದಕ್ಕೂ ಕಾರ್ಖಾನೆಗಳ ತ್ಯಾಜ್ಯವನ್ನು ನದಿ ನೀರಿಗೆ ಬೆರೆಸಿ ನದಿಯನ್ನು ತೀವ್ರ ಪ್ರಮಾಣದಲ್ಲಿ ಕಲುಷಿತಗೊಳಿಸಲಾಗುತ್ತಿದೆ. ಅದರ ಪರಿಣಾಮ ಗಂಗಾ ನದಿಯಲ್ಲಿ ತೀವ್ರ ಪ್ರಮಾಣದ ಫೀಕಲ್ ಕಾಲಿಫಾರ್ಮ್ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಸಾಮಾನ್ಯವಾಗಿ ಈ ಬ್ಯಾಕ್ಟೀರಿಯಾ ನೀರಲ್ಲಿ ಇರುತ್ತೆ. ಅದರ ಪ್ರಮಾಣ 50 ಕೌಂಟ್ಸ್ಗಿಂತ ಕಡಿಮೆಗಿದ್ದರೆ ಆ ನೀರನ್ನು ಕುಡಿಯೋದಕ್ಕೆ ಬಳಕೆ ಮಾಡಬಹುದು. 500ಕ್ಕಿಂತ ಹೆಚ್ಚು ಇದ್ದರೆ ಅದನ್ನು ಗೃಹ ಬಳಕೆ ಹಾಗೂ ಇನ್ನಿತರ ಅವಶ್ಯಕತೆಗಳಿಗಾಗಿ ಬಳಕೆ ಮಾಡಬಹುದು. ಆ ಬ್ಯಾಕ್ಟೀರಿಯಾದ ಪ್ರಮಾಣ 5000ದ ಸಂಖ್ಯೆಯನ್ನು ಮುಟ್ಟಿದರೆ ಆ ನೀರು ಕೇವಲ ವ್ಯವಸಾಯಕ್ಕೆ ಮಾತ್ರ ಯೋಗ್ಯವಾಗಿರುತ್ತೆ. ಗಂಗಾ ನದಿಯ ನೀರಿನ ಮೇಲೆ ಇತ್ತೀಚೆಗೆ ಪರೀಕ್ಷೆ ಮಾಡಿದ ಪ್ರಕಾರ ಹರಿದ್ವಾರದ ಬಳಿಯಲ್ಲಿ ಫೀಕಲ್ ಕಾಲಿಫಾರ್ಮ್ ಪ್ರಮಾಣ 5500 ಪಾಯಿಂಟ್ಗಳಿಗಿಂತ ಹೆಚ್ಚು ಕಾಣಿಸಿಕೊಂಡಿದೆಯಂತೆ. ಇವತ್ತು ಜಗತ್ತಿನ ಅತ್ಯಂತ ಕಲುಷಿತ 10 ನದಿಗಳ ಪೈಕಿ ಗಂಗಾ ನದಿ ಕೂಡ ಒಂದು ಅಂತ ವಿಶ್ವಸಂಸ್ಥೆ ಈಗಾಗಲೇ ತನ್ನ ವರದಿಯಲ್ಲಿ ತಿಳಿಸಿದೆ. ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಗಂಗೆಯಲ್ಲಿ ಇನ್ನೂ ಸಾಕಷ್ಟು ಔಷಧೀಯ ಗುಣಗಳಿವೆ ಅನ್ನೋ ಬಗ್ಗೆ ತಮ್ಮ ಸಂಶೋಧನೆಗಳಿಂದ ಪತ್ತೆ ಮಾಡಿದ್ದಾರೆ. ಇದರ ಪ್ರಕಾರ ಮನುಷ್ಯನಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಡಯೇರಿಯಾ ಮೂತ್ರನಾಳದ ಸೋಂಕು ಉಂಟು ಮಾಡುವ ಈ ಕಾಲಿವೋ 57H7 ಅನ್ನುವ ಬ್ಯಾಕ್ಟೀರಿಯಾ ಗಂಗೆಯ ನೀರಲ್ಲಿ ಉಳಿಯುತ್ತಾ ಬೆಳೆಯುತ್ತಾ ಅನ್ನೋ ಕುರಿತಾದ ಸಂಶೋಧನೆಯ ಬಳಿಕ ಈ ಬ್ಯಾಕ್ಟೀರಿಯಾ 3 ದಿನಗಳಿಗಿಂತ ಹೆಚ್ಚು ಕಾಲ ಗಂಗೆಯ ನೀರಲ್ಲಿ ಬದುಕಿ ಉಳಿದಿಲ್ಲ ಅನ್ನೋದು ಹೆಮ್ಮೆಯ ವಿಚಾರ. ಇನ್ನು 1980ರಲ್ಲಿ ಪ್ರೊಫೆಸರ್ DS ಭಾರ್ಗವ ನಡೆಸಿದ ಮತ್ತೊಂದು ಸಂಶೋಧನೆಯಿಂದ ಗಂಗೆಯ ಮತ್ತೊಂದು ಗುಣ ಪತ್ತೆಯಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ನೀರನ್ನು ನಾವು ಬಿಸಿ ಮಾಡಿ ಬಳಕೆ ಮಾಡೋದ್ರಿಂದ ಅದರಲ್ಲಿನ ಬ್ಯಾಕ್ಟೀರಿಯಾಗಳು ನಾಶಗೊಂಡು ನೀರು ಶುದ್ಧವಾಗುತ್ತೆ ಅಂತ ನಂಬ್ತೇವೆ. ಆದರೆ ಗಂಗೆಯ ವಿಷಯದಲ್ಲಿ ಹಾಗೆ ಆಗೋದಿಲ್ಲ. ಭಾರ್ಗವ ಮಾಡಿದ ಆ ಸಂಶೋಧನೆಯ ಪ್ರಕಾರ 2 ಪಾತ್ರೆಗಳಲ್ಲಿ ಗಂಗೆಯ ನೀರನ್ನು ತೆಗೆದುಕೊಂಡು ಆ ಪೈಕಿ ಒಂದನ್ನು ಬಿಸಿ ಮಾಡ್ತಾರೆ. ಆ 2 ಪಾತ್ರೆಗಳ ನೀರಿಗೆ ಬ್ಯಾಕ್ಟೀರಿಯಾಗಳನ್ನು ಕೂಡ ಬಿಡ್ತಾರೆ. ಹಾಗೆ ಮಾಡಿದಾಗ ಬಿಸಿ ಮಾಡಿದ ಗಂಗೆಯ ನೀರಿನಲ್ಲಿ ಬ್ಯಾಕ್ಟೀರಿಯಾ ಬಹಳಷ್ಟು ಕಾಲ ಜೀವಂತವಾಗಿತ್ತಂತೆ. ಬಿಸಿ ಮಾಡದೆ ಇಟ್ಟ ಗಂಗೆಯ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಕೆಲವೇ ಗಂಟೆಗಳಲ್ಲಿ ಸಾವಿಗೀಡಾಗಿವೆಯಂತೆ. ಈ ಸಂಶೋಧನೆಯಿಂದ ಗೊತ್ತಾಗಿದ್ದೇನೆಂದರೆ ಗಂಗೆಯ ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ಪೇಜ್ ಅನ್ನೋ ಆಂಟಿ ಬ್ಯಾಕ್ಟೀರಿಯಾ ನೀರು ಬಿಸಿಯಾಗುವುದರಿಂದ ನಾಶವಾಗಿ ಹೋಗುತ್ತೆ. ಅದರ ಪರಿಣಾಮ ಅಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಾ ಗಂಗೆಯಲ್ಲಿ ಹೆಚ್ಚಾಗುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇ. ಕಾರ್ಖಾನೆಯ ತ್ಯಾಜ್ಯ ರಾಸಾಯನಿಕ ಪದಾರ್ಥಗಳು ಗಂಗೆಯ ನೀರಿಗೆ ಹೆಚ್ಚು ಪ್ರಮಾಣದಲ್ಲಿ ಬೆರೆಯುತ್ತಿರುವುದರಿಂದ ನೀರಿನ ಉಷ್ಣತೆಯಲ್ಲಿ ಕೂಡ ವ್ಯತ್ಯಾಸವಾಗುತ್ತಿದೆ. ಸಾವಯವ ತ್ಯಾಜ್ಯವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವ ಗಂಗೆ ಭಾರೀ ಪ್ರಮಾಣದ ಕೈಗಾರಿಕಾ ತ್ಯಾಜ್ಯದಿಂದ ತನ್ನ ಔಷಧಿಯ ಗುಣಗಳನ್ನು ಕಳೆದುಕೊಳ್ಳುತ್ತಿದ್ದಾಳೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಪ್ರಮುಖ ಅಂಶ ಏನಂದರೆ ಗಂಗೆಯ ನೀರಿನಲ್ಲಿ ಜಗತ್ತಿನ ಬೇರೆಲ್ಲ ನದಿಗಳ ನೀರಿಗಿಂತ ಸುಮಾರು 20 ಪಟ್ಟು ಹೆಚ್ಚು ಪ್ರಮಾಣದ ಆಕ್ಸಿಜನ್ ಇದೆ.
ಈ ಆಕ್ಸಿಜನ್ ಕೂಡ ಗಂಗಾಜಲಕ್ಕೆ ವಿಶಿಷ್ಟವಾದ ಔಷಧೀಯ ಗುಣಗಳನ್ನು ಕೊಟ್ಟಿದೆ. ಇನ್ನು ಈ ಗಂಗೆ ಹಿಮಾಲಯದ ತಪ್ಪಲಲ್ಲಿ ಭಾರೀ ಪ್ರಮಾಣದ ಔಷಧೀಯ ಸಸ್ಯಗಳು ಮಿನರಲ್ ಯುಕ್ತ ಭೂಮಿಯಲ್ಲಿ ಹರಿದು ಬರೋದ್ರಿಂದ ಅದು ಬೇರೆ ನದಿಗಳಿಗಿಂತಲೂ ಹೆಚ್ಚು ಶುದ್ಧೀಕರಣವಾದ ಗುಣ ಹಾಗೂ ಔಷಧೀಯ ತತ್ವವನ್ನು ಅಡಕ ಮಾಡಿಕೊಂಡಿದೆ. ನೋಡಿದ್ರಲ್ಲ ವೀಕ್ಷಕರೇ, ಪವಿತ್ರ ಗಂಗಾ ಮಾತೆ ನಮಗೆ ನಿಸರ್ಗ ಕೊಟ್ಟ ಮಹಾಪ್ರಸಾದ. ಅದನ್ನು ಮನುಷ್ಯ ತನ್ನ ದುರಾಸೆಯಿಂದ ಕೈಗಾರಿಕಾ ವಿಷ ಬೆರೆಸುವ ಮೂಲಕ ಹಾಳು ಮಾಡುತ್ತಿದ್ದಾನೆ. ಹೀಗಾಗಿಯೇ ಇತ್ತೀಚೆಗೆ ಗಂಗಾ ಶುದ್ಧೀಕರಣದ ಅಭಿಯಾನ ಶುರುವಾಗಿದೆ. ಅದೊಂದು ಕೆಲಸ ಶ್ರದ್ಧೆಯಿಂದ ನಡೆದರೆ ನಮ್ಮ ದೇವ ಗಂಗೆಯನ್ನು ಶುದ್ಧವಾಗಿ ಉಳಿಸಿಕೊಳ್ಳುವುದು ಸಾಧ್ಯವಾಗುತ್ತೆ. ನಮ್ಮ ಮುಂದಿನ ತಲೆಮಾರುಗಳಿಗೂ ಗಂಗೆಯನ್ನು ಔಷಧಿಯ ರೂಪದಲ್ಲಿ ನಾವು ಬಿಟ್ಟು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನದಿ ಹಾಗೂ ಪರಿಸರ ಸಂರಕ್ಷಣೆಯ ವಿಚಾರದಲ್ಲಿ ಟೊಂಕ ಕಟ್ಟಿ ನಿಲ್ಲೋಣ ಅನ್ನೋದು ನಮ್ಮ ಅಭಿಪ್ರಾಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಗಂಗೆಯ ಮಹತ್ವವನ್ನು ಸಾರೋ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.